ವಾಸು ವಾಸು ಹ್ಯಾಸ್ ರೈಟ್ಲಿ ಸೆಟ್ ಅಂದ್ರೆ ಈ ಟೀಮ್ ಬಹಳ ಚೆನ್ನಾಗಿ ಇಡೀ ಏನೇನು ಹೇಳಬೇಕು ಹೇಳ್ಕೊಟ್ಟಿದೆ. ಅಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಹೇಳಿದಿರಿ. ನಾವು ಇವತ್ತೊಂದು ಲೇಖನ ಬರೆದಿದ್ವಿ ಕನ್ನಡಪ್ರಭದಲ್ಲಿ. ಅಂದ್ರೆ 2025ರಲ್ಲಿ ಮಾಡಿದ 10 ತಪ್ಪುಗಳನ್ನು 26ರಲ್ಲಿ ಮಾಡಬೇಡಿ. ಅದರಲ್ಲಿ ಒಂದೇನಂದ್ರೆ ಟೀಸರ್ ರಿಲೀಸ್ ಇಂದ ಹಿಡಿದು ಫಿಲ್ಮ್ ರಿಲೀಸ್ ವರೆಗೆ ಒಂದೇ ಮಾತಾಡೋದು ಇಲ್ಲ. ಏನು ಸಿನಿಮಾದ ಬಗ್ಗೆ ಬರೆಯೋದಕ್ಕೆ ಹೊಸದೇನು ಇಲ್ಲದಂತೆ ಮಾಡೋದು. ಬಟ್ ನೀವು ಹೊಸ ಪ್ರೆಸ್ ಮೀಟಲ್ಲೇ ಬಹಳ ಚೆನ್ನಾಗಿ ಮಾತಾಡಿದ್ವಿ. ನಾನು ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೆ ಈ ವರ್ಷ 2026 ರೆಸಲ್ಯೂಷನ್ ಅನ್ನು ಮಾಡಿದ್ರೆ ಅದನ್ನ ಬ್ರೇಕ್ ಮಾಡಿದ್ರಿ ನೀವು. ಏನಂದ್ರೆ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತ. ಅದಕ್ಕೊಂದು ಕಾರಣ ಇತ್ತು. ಯಾವಾಗ ಈ ಚಿತ್ರರಂಗ ಒಬ್ಬ ರಿವ್ಯೂ ಮಾಡುವವನನ್ನ ನೀನು ಕೆಟ್ಟದಾಗಿ ರಿವ್ಯೂ ಬರೀಬೇಡ ಅಂತ ಹೇಳ್ತಲ್ಲ, ಅದಕ್ಕಿಂತ ದೊಡ್ಡ ಏನು ಅವಮಾನ ಮತ್ತೊಂದಿಲ್ಲ. ಯಾರೇ ಒಬ್ಬ ಪ್ರೇಕ್ಷಕನಿಗೆ ಅವನ 200 ರೂಪಾಯಿ 400 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾನೆ, ಅವನಿಗೆ ತನ್ನ ಅಭಿಪ್ರಾಯ ಹೇಳಲಿಕ್ಕೆ ಹಕ್ಕಿಲ್ಲ ಅಂತ ಹೇಳುವ ಒಂದು ಸ್ಟೇ ಆರ್ಡರ್ನ ಕೋರ್ಟಿನ ತಂದ ಮೇಲೆ ಅಂತ ಸಿನಿಮಾಗಳನ್ನ ನೋಡಬಾರದು ಅಂತ ನಾನು ತೀರ್ಮಾನ ಮಾಡಿದ್ದೆ. ಆಮೇಲೆ ಬರಬಾರದು ಅಂತ ತೀರ್ಮಾನ ಮಾಡಿದ್ದೆ. ಬಟ್ ಇವರು ಬಂದು ನನಗೆ ಒಂದು ಬಹಳ ಅದ್ಭುತವಾದ ಕತೆ ಹೇಳಿದರು, ಅವ್ರ ಜೀವನದ ಕತೆ. ಇವ್ರು ಯಾಕೆ ನಾನು ಈ ಸಿನಿಮಾ ಮಾಡಿದೆ, ಕೋವಿಡ್ ಅವಧಿಯಲ್ಲಿ ಹೇಗೆ ಇವರು ಒಂದು ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದರು, ಆ ಕಥೆಯನ್ನು ಹೇಳಿದ ನಂತರ ಎರಡನೇದು BV ಕಾರಂತರಿಗೆ ಬಹಳ ಅವ್ರ ಜೊತೆಗೆ ಕೆಲಸ ಮಾಡಿದವರು. ಈ 2 ಕಾರಣಕ್ಕೆ ನನಗೆ ಇಷ್ಟವಾಯಿತು. ಆಮೇಲೆ ಟೀಸರ್ ನೋಡೋಣ ಅಂದರೆ ಟೀಸರ್ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಡೆಪ್ತ್ ಅಂತ ಪದ ಬಹಳ ಸಲ ಬಳಸಿದೆ ಅಂತ. ಅದು ಬಳಸದೆ ಬೇರೆ ಪದ ಬಳಸೋಕ್ಕೆ ಸಾಧ್ಯನೇ ಇಲ್ಲ, ಡೆಪ್ತ್ ಇದೆ ಅದರಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನೀವು ಬೆಳೆಯುವವರು, ನಾವು ಅಳೆಯುವವರು. ಅದರಿಂದ ನೀವು ಮಾತಾಡೋದು ಮುಖ್ಯ ಅಂತ ನಾನು ನಿಮ್ಮನ್ನು ಮೊದಲು ಮಾತಾಡ್ತಿದ್ದೆ. ಯಾಕಂದರೆ ನಿಮ್ಮ ಅನುಭವಗಳು ಒಂದು ಪತ್ರಿಕೆಯಲ್ಲಿ ದಾಖಲಾಗಬೇಕು. ಬಟ್ ಈ ಸಿನಿಮಾ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ 2026ರಲ್ಲಿ ಬರುವಂಥ ಮೊದಲ ಸಿನಿಮಾಗಳಲ್ಲಿ ಇದು ನಿಜವಾಗ್ಲೂ ಗಟ್ಟಿಯಾಗಿ ಒಂದು ಕಡೆ ನಿಲ್ಲುವಂಥ ಸಿನಿಮಾ ಇದು. ಇಲ್ಲಿ ನನಗೆ ಹರಿಣಿಯವರು ಬಂದಾಗ ಹೇಳಿದರು, ಹರಿಣಿಯವರು ಸುಳ್ಳು ಹೇಳಲ್ಲ, ಅವ್ರು ಬಂದಾಗ ನನ್ನ ಹತ್ರ ಹೇಳಿದ್ರು ಭಾಳ ಒಳ್ಳೆಯ ಸಿನಿಮಾ ಸರ್, ಇದು ಆ್ಯಕ್ಟ್ ಮಾಡಿದ್ರೆ ಸಂತೋಷವಾಯಿತು ಅಂತ. ಸಂತೋಷ ಅವರ ಕಣ್ಣಲ್ಲಿ ಕೂಡ ಕಾಣ್ತಾ ಇತ್ತು. ಅಂದರೆ ಒಬ್ಬ ಕಲಾವಿದ ತನ್ನ ಪ್ರತಿಭೆಯನ್ನು ಹೊರತೆಗೆಯಲಿಕ್ಕೆ ಒಳ್ಳೆ ಸಿನಿಮಾ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಬಹುಶಃ ನನ್ಗೆ ನಿಮ್ಮನ್ನು ನೋಡಿದಾಗ ಅನಿಸಿದ್ದು ನೀವು ಸ್ವಲ್ಪ ಜಬರ್ದಸ್ತಾಗಿ ಎಲ್ಲರನ್ನ ನೋಡ್ಕೊಂಡಿದ್ದೀರಿ ಅಂತ. ಅಂದರೆ ಸೆಟ್ಟಲ್ಲಿ ಭಾಳ ಕಾಟ ಕೊಡ್ತೀರಲ್ಲ ಹರಿಣಿ ಮೇಡಮ್, ಪರ್ಟಿಕ್ಯುಲರ್ ಆಗಿ ಅದೇ ಐ ವಾಂಟ್ ದಿಸ್ ಅಂತ ಸಿಗೋದನಿಗೆ ಬಿಡ್ತಿರಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಇದು IT ಒಂದು ಅವರಿಗೆ ಭಾಳಷ್ಟು ಹ್ಯಾಂಡಲ್ ಮಾಡಿ ಗೊತ್ತಿರುತ್ತೆ. ಅಲ್ಲೂ ಕೂಡ ನಿಮ್ಮ ಏನೋ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವವರು ಸಾವಿರಾರು ಪ್ರಶ್ನೆಗಳು ಕೇಳ್ತಿರ್ತಾರೆ. ಹಾಗೆ ನಿಮ್ಗೆ ಏನು ಬೇಕು ಅದನ್ನು ಪಡ್ಕೊಂಡಿದ್ದೀರಿ ಅನಿಸುತ್ತೆ. ಸೊ ಅವರ ನಂತರ ನೀವು ಅದೇ ಪ್ರದೇಶದಿಂದ ಬಂದವರು. ಸೊ ಆ ಥರದೇ ಒಂದು ವಸ್ತುವನ್ನು ತಗೊಂಡಿದ್ದೀರಿ. ಇದನ್ನು ನೀವು ಅಷ್ಟೇ ಪರಿಣಾಮಕಾರಿಯಾಗಿ ತೋರಿಸಿದ್ದೀರಿ. ನೀವು ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆಯದಾಗಲಿ. ಈ ಸಿನಿಮಾ ನೀವು ಹೇಳಿದಾಗೆ ಬಹುಭಾಷೆಗಳಲ್ಲಿ, ಅಂದರೆ ನಾವು ಇನ್ನೊಂದು ಬಂದಿದ್ವಿ, ಯಾವ ಸಿನಿಮಾ ಎಲ್ಲಿಗೆ ಸೂಟ್ ಆಗುತ್ತೆ ಅಂತ ಹೇಳೋದು ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಗೊತ್ತಿರಬೇಕು ಅಂತ. ಅಂದರೆ ಅದನ್ನು ಬೇಕರಿ ಮಾಡುವಾಗ ನಾವು ಈ ಕೂದಲಿಲ್ಲದವರ ಊರಲ್ಲಿ ಭಾಷಣಿಗೆ ಮಾಡ್ತೇವೆ, ಆ ಥರ ಆಗಬಾರ್ದು. ಸೊ ಯಾರಿಗೆ ಸೂಟೇಬಲ್ ಅಂತ ನೋಡಿಕೊಂಡು ಅದನ್ನು ನೀವು ಅದೇ ಥರ OTTಯಲ್ಲಿ ಮತ್ತು ಕನ್ನಡ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಕ್ಕೆ ಕೊಟ್ಟಿದ್ದೀರಿ. ಎಲ್ಲ ನಿಮ್ಗೆ ಒಳ್ಳೆಯ ಶುಭವನ್ನು ತರಲಿ. ಈ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಬಹುಶಃ ಸಂಗೀತ ನಿರ್ದೇಶಕರು, ಆಮೇಲೆ ನಮ್ಮ ಮಿಥುನ್ ತೀರ್ಥಹಳ್ಳಿ ಇವರೆಲ್ಲ ಭಾಳ ಸೊಗಸಾಗಿ ಇದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನೀವು ಮಾತು ಕೇಳಿದಾಗ ಗೊತ್ತಾಯ್ತು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಸಂವತ್ಸರ ಅವರನ್ನು. ಎಷ್ಟು ದಿನ ಎಲ್ಲಿದ್ರಿ ಗೊತ್ತಿಲ್ಲ, ಏನು ಹಾಡಿದ್ರಿ ಗೊತ್ತಿಲ್ಲ. ಬಹಳ ಚೆನ್ನಾಗಿ ಹೆಬ್ಬಾರ್ ಅವರು, ನಾಗಶ್ರೀ ಹೆಬ್ಬಾರ್, ಆಮೇಲೆ ಒಟ್ಟಿನ ಗದ್ದೆಯವರು, ಇವ್ರು ನೋಡೋದಾಗಲೇ ಒಂದು ಕ್ಯಾರೆಕ್ಟರ್ ಥರ ಕಾಣಿಸ್ತಾರೆ ಅವರಿಲ್ಲೇ. ಸೊ ಎಲ್ಲ ಟೀಮಿಗೆ ಒಳ್ಳೇದಾಗಲಿ ಸರ್. ಈ ಸಿನಿಮಾ ನಾನು ಅಲ್ಲಲ್ಲಿ ನೋಡಿದ್ದೀನಿ ಕೆಲವು ಭಾಗಗಳನ್ನು. ಬಹಳ ಏನೋ ಒಬ್ಬ ಪಳಗಿದ ನಿರ್ದೇಶಕ ಮಾಡಿದ ಸಿನಿಮಾ ಥರ ಇದೆ. ನೀವು ಅಲ್ಲಿ ಬಳಸಿರುವಂಥ ಭಾಷೆ, ಸಿನಿಮಾ ಭಾಷೆ ನಾನು ಹೇಳ್ತಿರೋದು, ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ದ ಲ್ಯಾಂಗ್ವೇಜ್ ಆಫ್ ದ ಫಿಲ್ಮ್ ಇಸ್ ಗುಡ್. ಒಳ್ಳೆಯದಾಗಲಿ ಸರ್. ನಮಸ್ಕಾರ.